ಮುಡಾ ಕೇಸ್ ಯಾವಾಗ ಆರಂಭ ಆಯಿತು ಅಥವಾ ಅದರೊಂದು ತನಿಖೆ ವಿಚಾರವಾಗಿ ಬಂದಾಗ ಆರಂಭದಲ್ಲಿ ಸಿಬಿಐ ಹಾಗೇನೆ ಲೋಕಾಯುಕ್ತ ಇದರ ಬಗ್ಗೆ ಚರ್ಚೆ ಇತ್ತು. ದೂರುದಾರರು ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ತನಿಖೆ ಮಾಡಬಾರದು, ಸಿಬಿಐ ಮಾಡಬೇಕು ಅಂತ ಒತ್ತಾಯ ಮಾಡ್ಕೊಂಡೇ ಬಂದರು. ಅದು ಕೋರ್ಟ್ನಲ್ಲೂ ಕೂಡ ಬಂತು. ಕೋರ್ಟ್ನಲ್ಲಿ ಲೋಕಾಯುಕ್ತ ತನಿಖೆ ಆಗ್ಬೋದು ಅಂತ ಕೂಡ ಅಲ್ಲಿಂದ ಗ್ರೀನ್ ಸಿಗ್ನಲ್ ಕೂಡ ಬಂತು. ಆದ್ರೆ ಈಗ ಲೋಕಾಯುಕ್ತದ ರಿಪೋರ್ಟ್ ಬಂದಿದೆ. ಸೊ ಅದರಲ್ಲಿ ಈ 14 ಸೈಟ್ಗಳನ್ನ ಕೊಟ್ಟಿರೋದು ಕೂಡ ಉಲ್ಲೇಖ ಆಗಿದೆ. ಈ ನಡುವೆ ಸ್ನೇಹಮಯಿ ಕೃಷ್ಣ ಏನು ಈ ದೂರನ್ನ ಕೊಟ್ಟಿದಾರಲ್ಲ, ಅವರು ನಾನೇ ವಾದ ಮಾಡ್ತೀನಿ, ವಕೀಲರ ಸಹಾಯ ಪಡೆದು ನಾನೇ ಹೋಗಿ ಖುದ್ದು ವಾದ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಏನಿದೆ, ಸ್ನೇಹಮಯಿ ಅವರ ಈ ಒಂದು ನಡೆಗೆ ಏನ್ ಕಾರಣ ಕೃಷ್ಣ ಅವರದ್ದು, ಬನ್ನಿ ನೋಡೋಣ. ಮುಡಾ ಹಗರಣ ಇಡೀ ಮಾತ್ರ ತನಿಖೆ ಚುರುಕುಗೊಳಿಸಿದೆ. ಆದರೆ ಲೋಕಾಯುಕ್ತ ಇದೀಗ ತನಿಖೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದೆ. ಹಗರಣದ ಇಂಚಿಂಚು ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಪೊಲೀಸರು ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ತನಿಖೆಯ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಸಲ್ಲಿಸಿರುವಂತಹ ವರದಿಯಲ್ಲಿ ಮಹತ್ವದ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಮಹತ್ವದ ಅಂಶ ಉಲ್ಲೇಖ. ಮುಡಾದಿಂದ 14 ಸೈಟ್ಗಳನ್ನ ನೀಡಿರುವುದು ಉಲ್ಲೇಖ. 550 ಪುಟಗಳ ವರದಿ ಸಲ್ಲಿಕೆ ಮಾಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು 5 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಕೆಲ ಅಧಿಕಾರಿಗಳು ನಿಯಮ ಗಾಳಿಗೆ ತೂರಿರೋದು ಕಂಡು ಬಂದಿದೆ. ಮುಡಾದಲ್ಲಿ 14 ಸೈಟ್ ನೀಡುವಂತ ಅವಶ್ಯಕತೆ ಇರಲಿಲ್ಲವೆಂದು ಉಲ್ಲೇಖ ಮಾಡಲಾಗಿದೆ. ಸೈಟ್ ನೀಡುವಂತ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ಸೈಟ್ ನೀಡಿರೋದು ಕಂಡು ಬಂದಿದೆ ಅಂತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಹಗರಣದಲ್ಲಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗಿರೋದು ಕಂಡು ಬಂದಿಲ್ಲ. ಆದರೆ ಕೆಲವೊಂದು ದಾಖಲೆಗಳು 14 ಸೈಟ್ಗಳನ್ನ ನೀಡಿರುವ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ತಾವೇ ವಾದ ಮಂಡನೆಗೆ ಸ್ನೇಹಮಯಿ ಕೃಷ್ಣ ನಿರ್ಧಾರ. ಇದೀಗ ದೂರುದಾರ ಸ್ನೇಹಮಯಿ ಕೃಷ್ಣ ನಡೆ ಕೂಡ ನಿಗೂಢವಾಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದಿರೋಕು ನಿರ್ಧಾರ ಮಾಡಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಮುಡಾ ಹಗರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ತಾವೇ ವಾದ ಮಂಡನೆಗೆ ಸ್ನೇಹಮಯಿ ಕೃಷ್ಣ ನಿರ್ಧಾರ ಮಾಡಿದ್ದಾರೆ. ವಕೀಲರನ್ನ ನೇಮಿಸಿಕೊಳ್ಳುವ ಬದಲು ತಾವೇ ವಾದ ಮಂಡನೆ ಮಾಡಲಿದ್ದಾರೆ. ವಕೀಲರನ್ನ ನೇಮಿಸಿಕೊಳ್ಳೋ ಹಕ್ಕನ್ನ ಉಳಿಸಿಕೊಂಡು ವಕೀಲರ ಸಹಕಾರ ಸಲಹೆಗಳೊಂದಿಗೆ ತಮ್ಮ ಆರೋಪಗಳ ಸಂಬಂಧ ಹೋರಾಟ ಮಾಡಲಿದ್ದಾರೆ. ಬೆಂಗಳೂರಿನಿಂದ ಕಿರಣ್ ಜೊತೆ ರಾಮ್, ಟಿವಿ9 ಮೈಸೂರು.